ಈ ಭೂಮಿ ಮೇಲೆ ಕೆಲವು ವರ್ಷ ಬದುಕೋಕ್ಕೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕ್ಕೆ, ನಮ್ಮ ಮೆಮೊರೀಸ್ ಇಲ್ಲಿ ಸ್ವಲ್ಪ ಬಿಟ್ಟು ಇನ್ನೂ ಸ್ವಲ್ಪ ನಮ್ಮ ಜೊತೆ ತೊಗೊಂಡೋಗೋಕ್ಕೆ ನಾವು ಈ ಭೂಮಿ ಮೇಲೆಗೆ ಬರ್ತೀವಿ. ನಮ್ಮೆಲ್ಲರಿಗೆ ಗೊತ್ತು ಈ ಪ್ರಯಾಣ ತಾತ್ಕಾಲಿಕ ಅಂತ. ಈ ಪ್ರಯಾಣದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಯುದ್ಧ ನಾವೇ ಮಾಡಬೇಕು. ಕೆಲವು ಯುದ್ಧಗಳು ನಮಗೆ ಗೊತ್ತಾಗತ್ತೆ, ಕೆಲವು ಬಾಧೆಗಳು ನಮ್ಮ ಜೊತೆನೇ ಇರುತ್ತೆ. ಎಷ್ಟೇ ಏನು ಅಡ್ಡಂಕಿಗಳು ಬಂದರೂ ಆ ಫೇಸ್ ಮಾಡೋ ಸ್ಟ್ರೆಂತ್ ನಮಗೆ ಇರಬೇಕು. ನಮ್ಮ ಜೀವನದ ಎಕ್ಸ್ಪೀರಿಯನ್ಸ್ಗಳು ಬೇರೆ ವ್ಯಕ್ತಿಯ ಜೀವನದ ಎಕ್ಸ್ಪೀರಿಯನ್ಸ್ಗಳು ಯಾವಾಗೂ ಒಂದೇ ಆಗಿರಲ್ಲ. ನಾವು ಫೇಸ್ ಮಾಡಿರೋದು, ಮಾಡ್ತಾ ಇರೋದು ಎಷ್ಟು ಹೇಳಿದರೂ ಬೇರೆಯವ್ರಿಗೆ ಅರ್ಥ ಆಗಲ್ಲ. ನಮ್ಮ ಬಾಧೆಗಳು, ನಮ್ಮ ಚಾಲೆಂಜಸ್, ನಮ್ಮ ಅನುಭವಗಳು, ನಮ್ಮ ಮೆಮೊರೀಸ್ ನಮ್ಮವೇ. ನಾವು ಒಂದು ವಿಷಯದಲ್ಲಿ ಎಷ್ಟು ಅರ್ಥ ಆಗಿದ್ದೀವಿ, ಒಂದು ವಿಷಯದಲ್ಲಿ ಎಷ್ಟು ದೂರ ಹೋಗಿದ್ದೀವಿ, ಎಷ್ಟು ಡೀಪಾಗಿ ಹೋಗಿದ್ದೀವಿ, ಅದು ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಎಷ್ಟು ವರ್ಷಗಳಾದರೂ, ಎಷ್ಟು ಕಾಲ ಕಳೆದರೂ ಆ ಬಾಧೆಗಳು ಅಂದರೆ ವೂಂಡ್ಸ್, ಆ ಪೈನ್ ಅನ್ನೋದು ನಮ್ಮ ಮನಸ್ಸನ್ನು ಬಿಟ್ಟು ಹೋಗಲ್ಲ. ಆವಾಗ ಈ ಜೀವನದಲ್ಲಿ ಸ್ವತಂತ್ರವಾಗಿ, ಯಾಕಂದರೆ ನಾವು ಮಾತ್ರ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕಾಗೋದು. ಆ ಪ್ರಾಬ್ಲಮಲ್ಲಿರೋ ಬಾಧೆ ಆಗಲಿ, ಕಷ್ಟ ಆಗಲಿ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ, ನೆನಪಾಗ್ತಾ ಇರುತ್ತೆ. ಅದು ನಮ್ಮ ಮನಸ್ಸನ್ನು ಬಿಟ್ಟು ಹೋಗಲ್ಲ. ನಮ್ಗೆ ಅನಿಸ್ತಾ ಇರುತ್ತೆ ಇಷ್ಟು ವರ್ಷ ಕಳೀತು, ಇಷ್ಟು ಯುಗ ಕಳೀತು, ಆದರೆ ಏನೂ ನಡೀಲಿಲ್ಲ ಜೀವನದಲ್ಲಿ ಅಂತ. ಆದರೆ ಒಂದು ನೆನಪಿಟ್ಕೊಳ್ಳಿ, ಜೀವನದಲ್ಲಿ ಯಾರೋ ಜೊತೆಗೆ ಬರ್ತಾರೆ. ಇಲ್ಲಿ ಯಾರಾದರೂ ನಮ್ಮನ್ನು ಎನ್ಕರೇಜ್ ಮಾಡ್ಬೋದು, ಇನ್ಸ್ಪೈರ್ ಮಾಡ್ಬೋದು, ಇಲ್ಲ ಗೈಡ್ ಮಾಡ್ಬೋದು. ಆದರೆ ನಮ್ಮ ಯುದ್ಧ ಮಾತ್ರ ನಾವೇ ಮಾಡಬೇಕಾಗತ್ತೆ. ಯಾಕಂದರೆ ಅದು ನಮಗೆ ಮಾತ್ರ ಗೊತ್ತಾಗುತ್ತೆ ಅದರಲ್ಲಿರೋ ತಾಂತ್ರಗಳೇನು, ನಾವು ಏನು ಅನುಭವಿಸಿದ್ದೀವೋ ಅದನ್ನು ನಾವು ಹೆಂಗೆ ಸಾಲ್ವ್ ಮಾಡಬೇಕು, ಕೇವಲ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ. ತುಂಬ ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರ್ತೀವಿ, ನಮಗೆ ಯಾರೂ ಜೊತೆಗೆ ಬರಲಿಲ್ಲ, ನಮಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಯುದ್ಧದಲ್ಲಿ ನಮ್ಮ ಜೊತೆ ಯಾರೂ ಹೋರಾಡಲಿಲ್ಲ ಅಂತ. ಆ್ಯಕ್ಚುಲಿ ನಮ್ಮ ಯುದ್ಧದ ಬಗ್ಗೆ ನಮಗೆ ಮಾತ್ರ ಗೊತ್ತಾಗುತ್ತೆ, ತುಂಬ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಇನ್ನೊಂದು, ನಮ್ಮ ಯುದ್ಧ ನಾವು ಮಾಡಿದ್ರೇ ಗೆದ್ದರೂ ಸೋತರೂ ನಮಗೆ ಮನೋಧೈರ್ಯ ತುಂಬ ಬೆಳೆಯುತ್ತೆ. ಅದರಿಂದ ಯಾರೋ ಬರ್ತಾರೆ, ನಮ್ಮ ಹೋರಾಟದಲ್ಲಿ ಯಾರೋ ಸಪೋರ್ಟ್ ಮಾಡ್ತಾರೆ ಅಂತ ಯಾವ ಆಸೆನೂ ಇಟ್ಕೋಬೇಡಿ. ಆ ಥರ ಇಟ್ಕೊಳ್ಳೋದು ತಪ್ಪೇ ಆಗುತ್ತೆ. ಯಾವಾಗಾದರೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನಾವು ತಿಳ್ಕೊಂಡ್ವೋ, ನಮ್ಮ ಎಕ್ಸ್ಪೀರಿಯನ್ಸಸ್ಸಿಂದ ನಾವು ಕಲ್ತ್ವೋ, ಜೀವನದಲ್ಲಿ ಚಿಕ್ಕಂದಿನಿಂದ ನಾವು ನೋಡಿದ ಪ್ರಾಬ್ಲಮ್ಸಿಂದ ಕಲಿತ ಪಾಠಗಳನ್ನು ಯೂಸ್ ಮಾಡ್ಕೊಂಡು ಯುದ್ಧ ಮಾಡಿದ್ರೇ ಅದು ಪರ್ಫೆಕ್ಟ್ ಆಗಿರುತ್ತೆ. ಕೆಲ ಜೀವನಗಳಲ್ಲಿ ತುಂಬ ದುರಂತ ಘಟನೆಗಳು ಅವ್ರ ಪಾಸ್ಟಲ್ಲಿ ನಡೆದಿರಬಹುದು. ಅವು ನಮ್ಮ ಮನಸ್ಸಿಗೆ ತುಂಬ ನೋವು ಆಗ್ತಾ ಇರ್ಬೋದು, ಇಲ್ಲ ತುಂಬ ಚುಚ್ಚುತ್ತಾ ಇರ್ಬೋದು. ಅವನ್ನು ನಾವೇ ಅನುಭವಿಸ್ತೀವಿ, ನಮಗೆ ಗೊತ್ತು ಅದರ ಬಾಧೆ ಏನು ಅಂತ. ನಮ್ಮ ಪಕ್ಕದಲ್ಲಿರೋರಿಗೆ ಅರ್ಥನೂ ಆಗಲ್ಲ, ಯಾಕಂದರೆ ಅವ್ರ ಪ್ರಾಬ್ಲಮ್ಸ್ ಕೂಡ ನಮ್ಗೆ ಅರ್ಥ ಆಗಲ್ಲ. ಅವರು ಅವ್ರ ಸ್ವಂತ ಯುದ್ಧ ಮಾಡ್ತಾ ಇರ್ತಾರೆ. ಸೊ ಜೀವನದಲ್ಲಿ ಯಾರೋ ಬರ್ತಾರೆ, ಏನೋ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನಮ್ಮ ಯುದ್ಧ ನಮ್ಮದೇ. ನಾವು ಏನೇನು ಅನುಭವಿಸಿದ್ದೀವೋ, ನಾವು ಏನು ಕಷ್ಟಪಟ್ಟಿದ್ದೀವೋ, ನಾವು ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ದೀವೋ ಅವುಗಳಿಗೆ ಇದೇ ಜೀವನದಲ್ಲಿ ಸಮಾಧಾನ ಹೇಳಲೇಬೇಕು. ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ, ನಮ್ಮ ತಪ್ಪಿಲ್ಲದೆ ನಾವು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವೋ, ಅದು ನಮ್ಮ ಹಣೆ ಬರಹ ಆಗಿರ್ಬೋದು, ಇಲ್ಲ ಬೇರೆಯವರು ನಮ್ಮ ಮೇಲೆ ಆಡಿದ ಗೇಮ್ಸ್ ಆಗಿರ್ಬೋದು, ಅದು ಏನೇ ಆಗಿರಲಿ, ಈ ಜೀವನದಲ್ಲಿ ನಾವು ಫೇಸ್ ಮಾಡಿದ ಪ್ರತಿ ಕಷ್ಟಗಳಿಗೆ ಆನ್ಸರ್ ಕೊಡಲೇಬೇಕು. ಇನ್ನೂ ಜೀವನದಲ್ಲಿ ಅಚೀವ್ ಮಾಡಿ ತೋರಿಸಲೇಬೇಕು. ನಾವು ಮಾಡೋ ಯುದ್ಧ ನೋಡಿ ಆ ಪ್ರಾಬ್ಲಮ್ಸ್ಗೆ ಬೆವರು ಬರಬೇಕು. ಯಾಕಂದರೆ ಹುಟ್ಟಿದ ಮೇಲೆ ಜೀವನದಲ್ಲಿ ನಮ್ಮ ನೆಮ್ಮದಿಗೆ, ನಮ್ಮ ಗ್ರೋತ್ಗೆ, ನಮ್ಮ ಫ್ಯಾಮ್ಲಿಗೋಸ್ಕರ ಪ್ರತಿ ಕ್ಷಣ ಯುದ್ಧ ಮಾಡಲೇಬೇಕು. ಈ ಯುದ್ಧದಲ್ಲಿ ನೀನು ಹೋರಾಡ್ತೀಯೋ, ಹೊರಲಾಡ್ತೀಯೋ, ಇಲ್ಲ ಒದ್ದಾಡ್ತೀಯೋ ನಿನಗೆ ಬಿಟ್ಟಿದ್ದು. ವಾರಿಯರ್ ಆಗ್ತೀಯೋ, ವರಿ ಆಗ್ತೀಯೋ ಅದೊಂದೇ ನಿನಗೂ ಬೇರೆಯವರಿಗೆ ವೇರಿ ಆಗೋದು.